ಬರೋಬ್ಬರಿ 439 ಕೋಟಿ ಸಾಲ ಮರುಪಾವತಿಸದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ 439 ಕೋಟಿ ಸಾಲ ಮರುಪಾವತಿಸಿಲ್ವಂತೆ ರಮೇಶ್ ಜಾರಕಿಹೊಳಿ. ಹಣ ಪಾವತಿಸದ ಹಿನ್ನೆಲೆಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ದೂರು ಕೊಟ್ಟಿದ್ದಾರೆ. ಬೆಂಗಳೂರು ಠಾಣೆಗೆ ದೂರು ಸಲ್ಲಿಕೆ ಮಾಡಿದ್ದಾರೆ ಬ್ಯಾಂಕ್ ಮ್ಯಾನೇಜರ್ ರಾಜಣ್ಣ. ರಮೇಶ್ ಜಾರಕಿಹೊಳಿ ವಿರುದ್ಧ ಎಫ್ಐಆರ್ ದಾಖಲಿಸಿರುವಂತಹ ಪೊಲೀಸರು ಕರ್ನಾಟಕ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಸಮೂಹ ಬ್ಯಾಂಕ್ನಿಂದ ಲೋನ್ ಪಡೆದಿದ್ದರಂತೆ. ಸಕ್ಕರೆ ಕಾರ್ಖಾನೆಯ ಮೇಲೆ ಶ್ಯೂರಿಟಿಯನ್ನು ಇಟ್ಟು ಒಟ್ಟು 232 ಕೋಟಿ ರೂಪಾಯಿ ಸಾಲ ಪಡೆದಿದ್ದಾರೆ. ಆ ಸಾಲವನ್ನು ಕಟ್ಟದೆ ಬಡ್ಡಿ ಗಿಡ್ಡಿ ಎಲ್ಲ ಆ್ಯಡ್ ಆಗಿ ಒಟ್ಟು ಈಗ 439 ಕೋಟಿ ಆಗಿದೆ. ಸೌಭಾಗ್ಯ ಲಕ್ಷ್ಮಿ ಶುಗರ್ ಲಿಮಿಟೆಡ್ ಹೆಸರಿನಲ್ಲಿ ಸಾಲ ಪಡೆದಿದ್ರು. ಇನ್ನು ಸಾಲ ಮರುಪಾವತಿಸದ ಹಿನ್ನೆಲೆಯಲ್ಲಿ 31/8/2023ಕ್ಕೆ 439 ಕೋಟಿಗಳಷ್ಟು ಬೆಳೆದಿದೆ ಸಾಲ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಭರತ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊ ಬನ್ನಿ. ಅಧ್ಯಕ್ಷತೆಯಲ್ಲಿರುವಂತಹ ಶುಗರ್ ಫ್ಯಾಕ್ಟರಿಯನ್ನ ಅಭಿವೃದ್ಧಿ ಮಾಡೋದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಪಡೆದು ಅದನ್ನ ಮರುಪಾವತಿ ಮಾಡದಂತ ಹಿನ್ನೆಲೆಯಲ್ಲಿ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ವಿರುದ್ಧ ಬೆಂಗಳೂರಿನ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಏನು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಇರ್ತಕ್ಕಂತಹ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿಯಮಿತ ಏನಿದೆ, ಈ ಬ್ಯಾಂಕ್ ನಲ್ಲಿ 2013ರಲ್ಲಿ ಸುಮಾರು 232.80 ಲಕ್ಷದಷ್ಟು ಒಂದು ಸಾಲವನ್ನ ಪಡೆದಿರ್ತಾರೆ. ಈ ಸಾಲವನ್ನ ಏನು ಅವರ ಸಂಬಂಧಪಟ್ಟಂತ ಜೊತೆಗೆ ಅವರು ಅಧ್ಯಕ್ಷರಾಗಿರುವಂತಹ ಸೌಭಾಗ್ಯ ಲಕ್ಷ್ಮಿ ಶುಗರ್ ಫ್ಯಾಕ್ಟರಿ ಏನಿದೆ, ಈ ಒಂದು ಫ್ಯಾಕ್ಟರಿ ಹೆಸರಿನಲ್ಲಿ ಇವರು ಜೊತೆಗೆ ಈ ಕಂಪನಿಯ 3 ಡೈರೆಕ್ಟರ್ ಹೆಸರಿನಲ್ಲಿ ಒಂದು ಲೋನ್ ಅನ್ನ ಪಡೆದಿರ್ತಾರೆ. ಲೋನ್ ಅನ್ನ ಸರಿಯಾಗಿ ಒಂದು ಪಾವತಿ ಮಾಡದಂತಹ ಹಿನ್ನೆಲೆಯಲ್ಲಿ ಏನು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನ ಒಂದು ಮ್ಯಾನೇಜರ್ ಆದಂತಹ ರಾಜಣ್ಣ ಅವರು 5ನೇ ತಾರೀಕಿನಂದು ಒಂದು ಬೆಂಗಳೂರಿನ ವಿವಿಪುರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿರುವಂತದ್ದು. ಹೀಗಾಗಿ ಏನು ರಮೇಶ್ ಜಾರಕಿಹೊಳಿ ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ಸೇರಿ ಒಟ್ಟು 3 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಜೊತೆಗೆ ಈ ಒಂದು ಏನು ಸೌಭಾಗ್ಯ ಶುಗರ್ಸ್ ಲಿಮಿಟೆಡ್ ಕಂಪನಿ ಇತ್ತು, ಈ ಕಂಪನಿಯ 2 ನಿರ್ದೇಶಕರನ್ನು ಕೂಡ ಈ ಒಂದು ಎಫ್ಐಆರ್ ನಲ್ಲಿ ಆರೋಪಿಗಳನ್ನಾಗಿ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಏನು A1 ಆಗಿ ಶಾಸಕರನ್ನ ಒಂದು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಜೊತೆಗೆ ಎಫ್ಐಆರ್ ಆಗಿರೋದು ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರು ಈಗಾಗಲೇ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ನಡೆಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ಹಣವನ್ನ ಪಡೆದು ಸುಮಾರು ಅಂದ್ರೆ 2013ರಲ್ಲಿ ಏನು ಒಂದು ಲೋನ್ ಅನ್ನ ಪಡಿತಾರೆ. ಈ ಲೋನ್ ಅನ್ನ ಪಡೆದು ಇಲ್ಲಿವರೆಗೆ ಅಂದ್ರೆ ಸುಮಾರು 439 ಕೋಟಿಗಳಷ್ಟು ಹಣ ಈ ಒಂದು ಬಡ್ಡಿ ಬೆಳೆದಿರುತ್ತೆ. ಹಾಗಾಗಿ ಆ ಒಂದು ಬಡ್ಡಿಯನ್ನ ಪಾವತಿ ಜೊತೆಗೆ ಅಸಲನ್ನ ಪಾವತಿ ಮಾಡದಂತ ಹಿನ್ನೆಲೆಯಲ್ಲಿ ಈಗಾಗಲೇ ಎಫ್ಐಆರ್ ಆಗಿರುವಂತದ್ದು. ಹಾಗಾಗಿ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತಹ ವಿವಿಪುರ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರವಿಚಂದ್ರನ್ ಜೊತೆ ಭರತ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.